ಮಂಡೇ ಮಾರ್ನಿಂಗ್ ನೋಡ್ರಿ ವ್ಲಾಗ್ ಶುರು ಮಾಡಕತ್ತೀನಿ. ಈಗ ಸ್ಕೂಲಿಗೆ ಹೋಗೋಕೆ ಫುಲ್ ರೆಡಿ ಆಗೀನಿ. ರೆಡಿ ಆದಮೇಲೆ ಈ ರೀತಿ ಒಂದು ಲುಕ್ ಐತಿ ನನ್ನ ಸ್ಯಾರಿದು ಮತ್ತು ನನ್ನ ಹೇರ್ ಸ್ಟೈಲು. ಸಿಂಪಲ್ ಆಗಿನೇ ಈ ರೀತಿ ರೆಡಿ ಆಗ್ತೀನಿ. ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ಅದಾದಮೇಲೆ ಈವ್ನಿಂಗ್ ಬಂದ ತಕ್ಷಣವೇ ನನಗೆ ಈ ರೀತಿ ಒಂದು ಫೇಸ್ ಕಟ್ ಆಗಿರ್ತೈತಿ. ಬಟ್ ಎಲ್ಲೂ ಕೂಡ ನನ್ನ ಮೇಕಪ್ ಹಾಳಾಗಿಲ್ಲ. ಸೊ ನೀಟಾಗಿ ಆ್ಯಂಡ್ ನ್ಯಾಚುರಲ್ ಆಗಿನೇ ಫೇರ್ ಆಗಿನೇ ಕಾಣಿಸ್ತಾ ಇದ್ದೆ. ನೋಡಿದೆ, ಬಬ್ಲಿ ಅನ್ನಿಸ್ತು, ಇಷ್ಟ ಆಯಿತು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ಮತ್ತೆ ಬಂದ ತಕ್ಷಣ ನಿಮ್ಗೆ ಗೊತ್ತೇ ಇದ್ದಿಲ್ಲ. ಸೊ ಮತ್ತೆ ಹೇರ್ಸ್ ಎಲ್ಲ ಸಿಕ್ಕಾಪಟ್ಟೆ ತೊಡಕಾಗಿಬಿಟ್ಟಿದ್ದು. ಹಾಗಾಗಿ ಮತ್ತೆ ನಾನು ಒಂಚೂರು ಕೋಮಿಂಗ್ ಮಾಡಿ ಅದನ್ನು ಮೇಲಕ್ಕೆ ಕಟ್ಟಿದೆ. ಕಟ್ಟೆ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡೆ. ಲೈಟಾಗಿ ಈವ್ನಿಂಗ್ ಟೈಮಲ್ಲಿ ನಾನು ನನ್ನ ಒಂದು ಸ್ಕಿನ್ ಕೇರ್ನ ಮಾಡ್ಕೋತೀನಿ. ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಚ್ಕೋತೀನಿ ಲೈಟಾಗಿ. ಅದು ಅಷ್ಟೊಂದು ಆಯ್ಲಿ ಇಲ್ಲ, ಬಟ್ ಆರಾಮ್ಸೆ ಹಚ್ಕೋಬೋದು. ಭಾಳ ನೀಟಾಗಿ ಅಬ್ಸರ್ವ್ ಆಗ್ತದೆ ಸ್ಕಿನ್ನಿಗೆ ಅಂತ ಹೇಳ್ಬೋದು. ನನಗೆ ಭಾಳ ಇಷ್ಟ. ಸೊ ಅದಾದಮೇಲೆ ಕಣ್ಣು ಮತ್ತು ನನಗೆ ಸ್ವಲ್ಪ ಪ್ರಾಬ್ಲಮ್ ಮಾಡೋಕತ್ತೈತಿ. ಸೊ ಅದಕ್ಕೋಸ್ಕರ ಮತ್ತೆ ಸ್ಪೆಕ್ಟ್ ಹಾಕ್ಕೊಳ್ಳೇಬೇಕಾಗ್ತದೆ. ಅದನ್ನು ಬಿಟ್ಟಿದ್ದೆ. ಸೊ ನಾನು ಹಾಕ್ಕೊಳ್ಳೇಬೇಕು, ಮತ್ತು ಹಾಕ್ಕೊಳ್ಳಿಲ್ಲ ಅಂದರೆ ನಿರ್ವಹಣೆ ಇಲ್ಲ. ಸೊ ಅದಾದಮೇಲೆ ಫೇಸ್ ವಾಶ್ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ಟೀ ಕುಡಿಬೇಕು ಅನಿಸುತ್ತೆ. ಇವತ್ತು ಟೀ ಸ್ಕಿಪ್ ಮಾಡಿ ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಬಾದುಷಾ ಇತ್ತು, ಹಾಗಾಗಿ ಬಾದುಷಾ ತಿಂದೆ. ತಿಂದಾದ್ಮೇಲೆ ಗೊತ್ತಿಲ್ಲ ಮತ್ತೆ ಆ್ಯಸ್ ಎ ರುಟೀನ್ಗೆ ಬೆನ್ನು ಹತ್ತಬೇಕು, ನೀಟಾಗಿ ಕಸ ಹೊಡ್ಕೋಬೇಕು, ಆಮೇಲೆ ಬಟ್ಟೆ ನೆನೆ ಹಾಕಬೇಕು. ಸೊ ಬಟ್ಟೆ ತೊಳೆಯೋರು ಬರ್ತಾರೆ, ಹಾಗಾಗಿ ನಾನು ನೆನೆ ಹಾಕಬೇಕಲ್ಲ ಮಾರ್ನಿಂಗ್ ಅಂತೇಳಿ ಬಟ್ಟೆ ಎಲ್ಲ ಹುಡುಕ್ತಾ ಇದ್ದೆ. ಅದಾದಮೇಲೆ ಮಾರ್ನಿಂಗ್ ನಾನು ಟಿಫನ್ ಮಾಡಿಕೊಂಡು ಸೊ ಬ್ರೇಕ್ಫಾಸ್ಟ್ ಮಾಡಿದ ಅಷ್ಟೇ ಬಾಣಲಿ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಆದಮೇಲೆ ಮತ್ತೆ ನಾನು ಕ್ಲೀನ್ ಮಾಡ್ಕೊತೀನಿ. ಈ ರೀತಿ ನನಗೆ ಕ್ಲೀನ್ ಮಾಡೋದು ನನ್ನ ಫೇವ್ರೇಟು. ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಅದು ನೀಟಾಗಿ ಕ್ಲೀನ್ ಆಗ್ತದೆ. ಅದು ಸ್ವಲ್ಪ ವೈಪ್ಸ್ ಅಂದರೆ ನಂಗೆ ಭಾಳ ಇಷ್ಟ. ಅಡುಗೆ ಮನೆಯೊಳಗೆ ಜಾಸ್ತಿ ನಾನು ಬಟ್ಟೆ ಯೂಸ್ ಮಾಡಲ್ಲ. ಸೊ ಅದಿದ್ದರೆ ಆರಾಮ್ಸೆ ಕ್ಲೀನ್ ಆಗುತ್ತೆ. ಮತ್ತು ಶೇಂಗಾ ಅಂದ ತಕ್ಷಣ ಹೊಲದಲ್ಲಿ ಯಾರಾದ್ರೂ ಶೇಂಗಾ ಬೆಳಿತೀರಾ ಕಮೆಂಟ್ ಮಾಡಿ ಹೇಳಿ. ಅದನ್ನು ಒಡೆದು ಮತ್ತೆ ಎಷ್ಟು ಬೇಕೋ ಅಷ್ಟು ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಆಗಾಗ. ಅದಾದಮೇಲೆ ನೈಟ್ ಗೊತ್ತೇ ಇದೆಯಲ್ಲ. ಸೊ ಮತ್ತು ಅಡುಗೆ ರೂಟೀನ್ ಶುರು ಆಗ್ತದೆ. ಅದಕ್ಕೋಸ್ಕರ ನಾನು ಚಪಾತಿ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಂಡೆ. ಮತ್ತು ನಾನು ಮಾರ್ನಿಂಗ್ ಡ್ರಿಂಕ್ಗೋಸ್ಕರ ಅಳವಿನ ನೆನೆ ಇಡಾಗ್ತೀನಿ. ಈ ಒಂದು ಮಾರ್ನಿಂಗ್ ಡ್ರಿಂಕನ್ನು ಕುಡಿದ್ರೆ ಹೆಲ್ದಿಯಾಗಿರ್ತೀವಿ. ಐ ಹೋಪ್ ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.